ಶಿವಾಜಿ ಭಾವಚಿತ್ರ ಮೆರವಣಿಗೆ ವೇಳೆ ಕಲ್ಲು ತೂರಾಟ ನಡೆದಿರುವಂತ ಕೇಸ್ ಏನಿದೆ, ಪ್ರಕರಣ ಏನಿದೆ, ಈಗ ಶಿವಾಜಿ ಜಯಂತ್ಯೋತ್ಸವದ ವೇಳೆ ಕೋಮು ಗಲಭೆ ಆಯ್ತಾ ಹಾಗಿದ್ರೆ ಅನ್ನುವಂತ ಪ್ರಶ್ನೆ ಮೂಡ್ತಾ ಇದೆ. ಕಲ್ಲು ತೂರಾಟದ ಕೇಸ್ ಸಂಬಂಧ 8 ಜನರನ್ನ ಬಂಧಿಸಲಾಗಿದೆ. ಮೆರವಣಿಗೆ ವೇಳೆ ಕಲ್ಲು ತೂರಾಟ ನಡೆಸಿದ್ದಂತ ತನ್ಸೀರ್ ಅನ್ನುವಂಥವನು ಈಗ ಪತ್ತೆಯಾಗ್ತಾ ಇದ್ದಾರೆ ಒಬ್ಬೊಬ್ಬರಾಗೆ. ಯಾರು ಕಾರಣರಾದ್ರು ಈ ಗಲಭೆಗೆ ಅಂತ. ಡಿಜೆ ಹಾಡಿಗೆ ಡ್ಯಾನ್ಸ್ ಮಾಡ್ತಾ ಇದ್ದಂತ ವೇಳೆ ಕಲ್ಲು ಎಸಿತಾನೆ. ಮಸೀದಿಯಲ್ಲಿ ಇದ್ದಂತಹ ಶೂ ರ್ಯಾಕ್ಗೆ ಇಡಲಾಗಿದ್ದಂತಹ ಕಲ್ಲು. ಅದಾದ ನಂತರ ಮಸೀದಿಯಿಂದ ಚಪ್ಪಲಿ ಎಸೆದಿರುವಂತಹ ಆರೋಪಿಗಳು ಇನ್ನು ಮೆರವಣಿಗೆ ವೇಳೆ ಮಸೀದಿಯಲ್ಲಿ ಜಮಾಗೊಂಡಿದ್ರು ಯುವಕರು. ಶಿವಾಜಿ ಭಾವಚಿತ್ರ ಮೆರವಣಿಗೆ ವೇಳೆ ನಡೆದಂತ ಗಲಭೆ ಏನಿದೆ, ಕೋಮು ಗಲಭೆ ಆಯ್ತಾ ಹಾಗಿದ್ರೆ ಅನ್ನುವಂತ ಪ್ರಶ್ನೆ ಮೂಡ್ತಾ ಇದೆ. ಮೆರವಣಿಗೆ ವೇಳೆ ಕಲ್ಲು ತೂರಾಟ ನಡೆಸಿದ್ದು ತನ್ಸೀರ್ ಅನ್ನುವಂಥ ಯುವಕ. ಡಿಜೆ ಹಾಡಿಗೆ ಡ್ಯಾನ್ಸ್ ಮಾಡಿಕೊಂಡು ಬರ್ತಾ ಇದ್ದಂತ ವೇಳೆ ಕಲ್ಲು ಎಸೆದಿರುವಂತದ್ದು. ಪೊಲೀಸರ ಮೇಲೆ ಕಲ್ಲು ಬಿದ್ದಿದೆ. ಅದು ಕಲ್ಲು ತೂರಾಟದ ವೇಳೆ ಯಾರ್ಯಾರು ಅಲ್ಲಿ ಕಾರಣೀಭೂತರಾಗಿದ್ರು 8 ಜನರನ್ನ ಈಗ ಬಂಧಿಸಲಾಗಿದೆ. ಮೆರವಣಿಗೆ ವೇಳೆ ಕಲ್ಲು ತೂರಾಟವನ್ನ ಮಾಡುವಂತದ್ದು, ಡಿಜೆ ಹಾಡಿಗೆ ಡ್ಯಾನ್ಸ್ ಮಾಡ್ಕೊಂಡು ಬರ್ತಿದ್ದಂತ ವೇಳೆ ತಕ್ಷಣವಾಗಿ ನಿಮ್ಮ ಹತ್ರ ತುಣುಕು ಹಿಡಿಯೋದು. ಇನ್ನು ಈ ವಿಚಾರದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನಮಗೆ ನೀಡ್ತಾರೆ ನಮ್ಮ ಪ್ರತಿನಿಧಿ ಮುರುಗೇಶ್. ಮುರುಗೇಶ್, ಈಗ ಪೊಲೀಸರ ತನಿಖೆ ಒಂದು ರೀತಿಯಾಗಿ ಸಕ್ಸಸ್ ಆಗ್ತಾ ಇದೆ ಅಂತ ಹೇಳ್ಬೋದು. 8 ಜನರನ್ನ ವಶಪಡಿಸಿಕೊಂಡಿದ್ದಾರೆ. ಯಾರ್ಯಾರು ಅವರು, ಯಾಕೆ ಈ ರೀತಿಯಾಗಿ ಕೃತ್ಯವನ್ನ ಎಸಗಿದ್ರು ಅಂತ? ಗಾಯತ್ರಿ, ಈಗಾಗಲೇ ಶಿವಾಜಿ ಮೂರ್ತಿ ಮೆರವಣಿಗೆ ವೇಳೆ ಕಲ್ಲು ತೂರಾಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ SP ಸಿದ್ಧಾರ್ಥ ಅವರು ಈಗಾಗಲೇ ಮಾಹಿತಿಯನ್ನು ನೀಡಿದ್ದಾರೆ. ಕಲ್ಲು ತೂರಾಟ ಘಟನೆಗೆ ಸಂಬಂಧಪಟ್ಟಂತೆ ಈಗಾಗಲೇ 8 ಜನರನ್ನ ಬಂಧನ ಮಾಡಲಾಗಿದೆ. ಅದರಲ್ಲಿ ಒಂದು ತನ್ವೀರ್ ಎಂಬಾತ ಈ ವ್ಯಕ್ತಿಯಿಂದ ಒಂದು ಕಲ್ಲು ತೂರಾಟ ಆಗಿದೆ ಅಂತ ಹೇಳ್ಬೋದು. ಒಂದು ಡಿಜೆ ಹಾಡಿಗೆ ಒಂದು ಹಿಂದೂ ಯುವಕರು ಏನ್ ಡ್ಯಾನ್ಸ್ ಮಾಡುವ ವೇಳೆ ಈ ರೀತಿಯಾಗಿ ಒಂದು ಕಲ್ಲನ್ನು ಎಸೆದಿದ್ದಾನೆ. ಮಸೀದಿಯಲ್ಲಿ ಇರ್ತಕ್ಕಂತ ಅಲ್ಲೇ ಪಕ್ಕದಲ್ಲೇ ಇದ್ದ ಶೂ ಒಂದು ರ್ಯಾಕ್ ಇಡ್ಲಾಗಿತ್ತು. ಆ ರ್ಯಾಕಿನ ಒಂದು ಕಲ್ಲು ತಗೊಂಡವನ್ನು ಮೇಲಕ್ಕೆ ಎಸೆದಿದ್ದಾನೆ ಅನ್ನುವ ಈ ಆರೋಪಿಯನ್ನ ಕಂಡು ಬಂದಿದೆ ಅಂತ ಹೇಳ್ಬೋದು. ಬಳಿಕ ಮಸೀದಿಯಲ್ಲಿ ಚಪ್ಪಲಿ ಎಸೆದ ಆರೋಪಗಳು ಕೂಡ ಕಂಡು ಬಂದಿದ್ದು. ಮೆರವಣಿಗೆ ನಡೆಯುವ ವೇಳೆ ಮಸೀದಿಯಲ್ಲಿ ಸಾಕಷ್ಟು ಜನ ಜಮಾವಣೆಗೊಂಡಿದ್ರು. ಹೀಗಾಗಿ SP ಅವರು ಒಂದು ಮಾಹಿತಿಯನ್ನು ನೀಡಿದ್ದಾರೆ. ಓರ್ವ PC ಮೇಲೆ ಒಂದು ಕಲ್ಲು ಮೈ ಮೇಲೆ ಬಿದ್ದಿತ್ತು. ಈಗ ತನ್ವೀರನ್ನು A1 ಆರೋಪಿಯಾಗಿದ್ದಾನೆ ಅಂತ ಹೇಳ್ಬೋದು. ಈತನ ಬಿಟ್ಟು ಇನ್ನ 7 ಜನರನ್ನ ಬಂಧಿಸಲಾಗಿದೆ. ಕರ್ತವ್ಯಕ್ಕೆ ಅಡ್ಡಿಪಡಿಸಿದ ಹಿನ್ನೆಲೆಯಲ್ಲಿ ಇವರನ್ನ ಅರೆಸ್ಟ್ ಮಾಡಿ ಈಗಾಗಲೇ ಒಂದು ವಶಕ್ಕೆ ಪಡೆದುಕೊಳ್ಳಲಾಗಿದೆ. ಈಗಾಗಲೇ ಮತ್ತು ಶಾಂತಿಯುತವಾಗಿ ಎಲ್ಲವೂ ಪರಿಸ್ಥಿತಿ ಕಂಟ್ರೋಲ್ ಆಗಿದೆ ಎಂಬ ಮಾತನ್ನು ಹೇಳಿದ್ದಾರೆ ಅಂತ ಹೇಳ್ಬೋದು. ಗಾಯತ್ರಿ, ಇನ್ನು ಹಾಗೆ ನೋಡ್ತಾ ಹೋದ್ರೆ ಮಸೀದಿಯಿಂದನೇ ಕಲ್ಲು ಬಂದಿರುವಂತದ್ದು. ಹಾಗಿದ್ರೆ ಮಸೀದಿಯಿಂದ ಯಾರೋ ಕಲ್ಲೆಸೆದ್ರು ಅನ್ನುವಂತ ಅನುಮಾನ ವ್ಯಕ್ತವಾಗ್ತಾ ಇದೆ. ಅದು ನಿಜಾನಾ ಅಂತ? ಗಾಯತ್ರಿ, ಈಗ ತನ್ವೀರ್ ಎಂಬಾತ ಈಗಾಗಲೇ ಅಲ್ಲಿ ಮೆರವಣಿಗೆ ಒಂದು ಪ್ರೊಸೆಷನ್ ವೇಳೆ ಡಿಜೆಯನ್ನ ಹಚ್ಚಿಕೊಂಡಿದ್ರು. ಇವರು SP ಅವರು ಕೂಡ ಅಲ್ಲಿ ಯಾವುದೇ ಒಂದು ಧಾರ್ಮಿಕ ಕ್ಷೇತ್ರಗಳಲ್ಲಿ ಇರ್ತಕ್ಕಂಥ ಸಂದರ್ಭದಲ್ಲಿ ಸೌಂಡ್ ಅನ್ನ ಕಡಿಮೆ ಮಾಡಿ ಒಬ್ಬ ಮಾಹಿತಿಯನ್ನು ಕೂಡ ಹೇಳಿದ್ರು. ಆದ್ರೆ ಡಿಜೆ ಸೌಂಡ್ ಕಡಿಮೆ ಮಾಡದ ಹಿನ್ನೆಲೆಯಲ್ಲಿ ಈಗ ಗಲಾಟೆಗೆ ಕಾರಣ ಆಗಿದೆ ಎಂಬ ಮಾತುಗಳು ಕೇಳಿ ಬರ್ತಾ ಇದೆ. ಹೀಗಾಗಿ ತನ್ವೀರ್ ಎಂಬಾತ ಅಲ್ಲಿ ಇರ್ತಕ್ಕಂಥ ಡಿಜೆ ಹಾಡಿಗೆ ಯುವಕರು ಒಂದು ರೀತಿಯಾಗಿ ಧಾರ್ಮಿಕವಾಗಿ ಒಂದು ಹಾಡನ್ನ ಹಾಕಲಾಗಿತ್ತು. ಆ ಹಿನ್ನೆಲೆಯಲ್ಲಿ ಕೂಡ ಈ ರೀತಿ ತನ್ವೀರ್ ಎಂಬಾತ ಡಿಜೆ ಸೌಂಡ್ ಕಡಿಮೆ ಮಾಡದ ಹಿನ್ನೆಲೆಯಲ್ಲಿ ಕೂಡ ಒಂದು ಕಲ್ಲು ಎಸೆದ ಪರಿಣಾಮ ಈ ರೀತಿಯಾಗಿ ಪರಿಸ್ಥಿತಿ ಉದ್ವಿಗ್ನಗೊಳ್ಳಲು ಕಾರಣವಾಯಿತು ಅಂತ ಹೇಳ್ಬೋದು. ಗಾಯತ್ರಿ, ಧನ್ಯವಾದ ನಿಮ್ಮ ಮಾಹಿತಿಗಾಗಿ ಮುರುಗೇಶ್.